ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ಇಂಟರ್ನೆಟ್ ಯೂಸೇಜ್ ವೈಡ್ ಸ್ಪ್ರೆಡ್ ಆದ್ಮೇಲೆ ನಮ್ಮೆಲ್ರಿಗೂ ಕೆಲವು ಮಟ್ಟಿಗೆ ಇಂಗ್ಲಿಷ್ ಅರ್ಥ ಆಗುತ್ತೆ. ಆದ್ರೆ ಇಂಗ್ಲಿಷ್ ಮಾತಾಡಬೇಕು ಅನ್ಕೊಳ್ಳುವಾಗ ಸುಮಾರು ಜನರಿಗೆ ಬರೋ ಪ್ರಾಬ್ಲಮ್ ಏನಂದ್ರೆ ಫ್ಲೂಯೆನ್ಸಿ. ನಮ್ಗೆ ಇಂಗ್ಲಿಷ್ ಅಷ್ಟು ಫ್ಲೂಯೆಂಟ್ ಆಗಿ ಬರ್ದೇ ಇರೋ ಕಾರಣದಿಂದ ಬೇರೆ ಹತ್ರ ಮಾತಾಡುವಾಗ ನಾವು ಗಾಬರಿ ಆಗ್ತೀವಿ. ನಮ್ಗೆ ಇಂಗ್ಲಿಷ್ ಮಾತಾಡಕ್ ಬರುತ್ತೆ ಅಂತ ನಾವು ಕಾನ್ಫಿಡೆಂಟ್ ಆಗಿ ಇಲ್ದೇ ಇರೋ ಕಾರಣದಿಂದ ಈ ರೀತಿ ಎಲ್ಲ ನಡೆಯುತ್ತೆ. ಸರಿ, ನಮ್ಗೆ ಇಂಗ್ಲಿಷ್ ಬರಲ್ಲ, ಅದನ್ನ ಸರಿಯಾಗಿ ಕಲಿಬೇಕು ಅಂತ ಯಾವ್ದಾದ್ರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಹೋದ್ರೆ ಅಲ್ಲಿ ಹೋದ್ಮೇಲೆ ಅವರು ಇದೇ ನೌನ್, ಇದೇ ಪ್ರೊನೌನ್, ಇದು ಅಬ್ಜೆಕ್ಟಿವ್, ಈ ರೀತಿ ಇಂಗ್ಲಿಷ್ ಅಲ್ಲಿರೋ ಗ್ರಾಮರ್ ಎಲ್ಲ ಹೇಳಿ ನಮ್ಮನ್ನ ಚೆನ್ನಾಗಿ ಕನ್ಫ್ಯೂಸ್ ಮಾಡಿ ಹಾಕ್ತಾರೆ. ನೀವು ಯಾವತ್ತಾರು ಗಮನ ಕೊಟ್ಟಿದ್ದೀರಾ? ನಿಮ್ಮ ಮದರ್ ಟಂಗ್ ಅಲ್ಲಿ ನೀವು ಮಾತಾಡಬೇಕಾದ್ರೆ, ಎಕ್ಸಾಂಪಲ್ಗೆ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನಮ್ಮ ಮೈಂಡಲ್ಲೂ ಕೂಡ ನಾವು ಕನ್ನಡದಲ್ಲೇ ಯೋಚನೆ ಮಾಡ್ತೀವಿ. ಆದ್ರಿಂದ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ. ಆದ್ರೆ ನಾವು ಇಂಗ್ಲಿಷಲ್ಲಿ ಮಾತಾಡಬೇಕು ಅಂತ ಅನ್ಕೊಳ್ಳುವಾಗ ನಾವು ಫಸ್ಟ್ ಕನ್ನಡದಲ್ಲಿ ಯೋಚನೆ ಮಾಡ್ತೀವಿ. ಆಮೇಲೆ ಇಂಗ್ಲಿಷಲ್ಲಿ ಗೊತ್ತಿರೋ 4 ವರ್ಡ್ ಇಂದ ಅದನ್ನ ಟ್ರಾನ್ಸ್ಲೇಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ರೀತಿ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋ ಆ ಫೇಸೆ ನಮ್ಮ ಫ್ಲೂಯೆನ್ಸಿಯನ್ನ ಕಮ್ಮಿ ಮಾಡುತ್ತೆ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಯಾವಾಗ್ಲೂ ಕನ್ನಡದಲ್ಲಿ ಯೋಚನೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಆ ಅಭ್ಯಾಸವನ್ನ ಇಂಗ್ಲಿಷಲ್ಲಿ ಯೋಚನೆ ಮಾಡೋ ರೀತಿ ಮಾಡಿದ್ರೆ ಫ್ಲೂಯೆನ್ಸಿ ಅನ್ನೋದು ನಮ್ಗೆ ಪ್ರಾಬ್ಲಮ್ ಆಗಿ ಇರಲ್ಲ. ಸೊ ಇವತ್ ನಾವು ಇಂಗ್ಲಿಷಲ್ಲಿ ನಾವು ಫ್ಲೂಯೆಂಟ್ ಆಗಿ ಮಾತಾಡೋದಿಕ್ಕೆ ಕೆಲವು ಮೆಥಡ್ಸ್ ಅನ್ನ ನೋಡೋಣ. ನಂಬರ್ 1, ಬಿಕಮ್ ಅ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್. ನೀವು ಕನ್ನಡವನ್ನ ಹೇಗೆ ಕಲ್ತ್ರಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಸುತ್ತಮುತ್ತ ನಡೆಯೋ ಎಲ್ಲವನ್ನ ನೀವು ಗಮನ ಕೊಟ್ಟು ನೋಡಿದ್ರಿ, ಕೇಳಿದ್ರಿ. ಅಕ್ಕಪಕ್ಕದಲ್ಲಿ ಹೇಗ್ ಮಾತಾಡ್ತಾರೆ, ಅವರು ಏನೆಲ್ಲ ಮಾಡ್ತಾರೆ, ಅದೆಲ್ಲವನ್ನ ನೋಡಿ ಕಾಪಿ ಮಾಡ್ತೀರಾ. ಇದೇ ರೀತಿನೇ ನೀವು ಕೂರೋದಿಕ್ಕೆ, ನಡೆಯೋದಿಕ್ಕೆ, ಹಾಗೆ ಮಾತಾಡೋದಿಕ್ಕೆ ಕಲ್ತ್ರಿ. ಅಂದ್ರೆ ನಿಮ್ಮ ಸುತ್ತಮುತ್ತ ನಡೆಯೋ ಎಲ್ಲವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರಿ. ಹಾಗೆ ಅಬ್ಸರ್ವ್ ಮಾಡಿದ ವಿಷಯವನ್ನ ತಪ್ಪಾಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರಿ. ಇದರಿಂದನೇ ನಿಮ್ಗೆ ಕನ್ನಡ ಫ್ಲೂಯೆಂಟ್ ಆಗಿದೆ. ಸೊ ನೀವೀಗ ಇಂಗ್ಲಿಷ್ ಕಲಿಬೇಕು ಅಂತ ಅನ್ಕೊಂಡಿದೀರಾ, ಅದರಲ್ಲಿ ಫ್ಲೂಯೆಂಟ್ ಆಗ್ಬೇಕು ಅಂತ ಅನ್ಕೊಂತೀರಾ. ಅದಕ್ಕೆ ನೀವು ಇದೇ ರೀತಿ ಅಬ್ಸರ್ವ್ ಮಾಡಬೇಕು. ಈ ರೀತಿ ಅಬ್ಸರ್ವ್ ಮಾಡೋದಿಕ್ಕೆ ನೀವು ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗಿ. ನಮ್ಮಲ್ಲಿ ಸುಮಾರು ಜನರಿಗೆ ಒಂದು ಅಭ್ಯಾಸ ಇದೆ, ಯಾವ್ದಾದ್ರು ಮೂವಿ, ಸಾಂಗ್, ಈ ರೀತಿ ಬೇರೆ ವಿಷಯಗಳನ್ನ ಕನ್ನಡದಲ್ಲಿ ಇಲ್ಲಾಂದ್ರೆ ಅದನ್ನ ನೋಡೋದಿಕ್ಕೆ ಹೋಗಲ್ಲ. ಏನಕ್ಕದನ್ನ ನೋಡೋದು ಅಂತ ಕನ್ನಡದಲ್ಲಿ ಅದು ಇದೆಯಾ ಅಂತ ನೀವು ನೋಡಕ್ ಹೋಗ್ತೀರಾ. ನಿಜವಾಗ್ಲೂ ನೀವು ಇಂಗ್ಲಿಷ್ ಕಲಿಬೇಕು ಅಂದ್ರೆ ಈ ಇಂಟರ್ನ್ಯಾಷನಲ್ ಕಂಟೆಂಟ್ ಅನ್ನ ನೀವು ಕನ್ಸ್ಯೂಮ್ ಮಾಡ್ಲೇಬೇಕು. ಅದರಲ್ಲಿ ಇಂಗ್ಲಿಷ್ ಅನ್ನ ಹೇಗ್ ಮಾತಾಡ್ತಾರೆ ಅಂತ ನೀವು ಅಬ್ಸರ್ವ್ ಮಾಡ್ಬೇಕು. ಇಂಟರ್ನ್ಯಾಷನಲ್ ಕಂಟೆಂಟ್ ಅನ್ನ ನೀವು ಕನ್ಸ್ಯೂಮ್ ಮಾಡೋದಿಕ್ಕೆ 4 ವಿಷಯವನ್ನ ಮಾಡಬಹುದು. ವಾಚ್ ಮೂವೀಸ್ ಅಂಡ್ ಪ್ಲೇ ಗೇಮ್ಸ್. ಹಾಲಿವುಡ್ ಮೂವಿಯನ್ನ ಸುಮಾರು ಜನ ನೋಡ್ತಾರೆ, ಆದ್ರೆ ಅವರವರ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾರೆ. ಅವರು ಡಬ್ಬಿಂಗ್ ಮಾಡ್ತೀನಿ ಅಂತ ಆ ಮೂವಿಯ ಅರ್ಥವನ್ನೇ ಚೇಂಜ್ ಮಾಡಿರ್ತಾರೆ. ಇಂಗ್ಲಿಷ್ ಮೂವೀಸ್ ಅನ್ನ ಇಂಗ್ಲಿಷ್ ಅಲ್ಲಿ ನೋಡಿ. ಕೆಲವೊಬ್ಬರಿಗೆ ವಿಡಿಯೋ ಗೇಮ್ ಆಟಾಡೋದಕ್ಕೆ ತುಂಬಾ ಇಷ್ಟ. ಸುಮಾರು ವಿಡಿಯೋ ಗೇಮ್ ಅಲ್ಲಿ ಅದರಲ್ಲಿ ಬರೋ ಆಡಿಯೋವನ್ನ ಅರ್ಥ ಮಾಡ್ಕೊಂಡು ನಾವು ಆಟ ಆಡ್ಬೇಕಾಗುತ್ತೆ. ಈ ರೀತಿ ಗೇಮ್ಸ್ ಎಲ್ಲ ನೀವು ಆಟ ಆಡಿದ್ರೆ ನಿಮ್ಮ ಇಂಗ್ಲಿಷ್ ನ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಂಬರ್ 2, ವಾಚ್ ಕಾರ್ಟೂನ್ಸ್. ಕೆಲವೊಬ್ಬರಿಗೆ ಮೂವೀಸ್ ಅಲ್ಲಿ ಮಾತಾಡೋ ಆ ಇಂಗ್ಲಿಷ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಕಾರ್ಟೂನ್ ಅನ್ನ ನೋಡಬಹುದು. ಸಣ್ಣ ಮಕ್ಕಳಿಗೆ ಅರ್ಥ ಆಗ್ಬೇಕಂತ ಅದರಲ್ಲಿ ಸಿಂಪಲ್ ಇಂಗ್ಲಿಷ್ ನ ಯೂಸ್ ಮಾಡಿರ್ತಾರೆ. ಇದರಿಂದ ಇಂಗ್ಲಿಷ್ ಅನ್ನ ಈಸಿಯಾಗಿ ಅಬ್ಸರ್ವ್ ಮಾಡಬಹುದು. ನಂಬರ್ 3, ಯೂಟ್ಯೂಬ್ ಅಲ್ಲಿರೋ ಇಂಗ್ಲಿಷ್ ವಿಡಿಯೋಸ್ ಅನ್ನ ನೋಡಿ, ಹಾಗೆ ಇಂಗ್ಲಿಷ್ ಸಾಂಗ್ಸ್ ಅನ್ನು ಕೂಡ ಕೇಳಿ. ಈ ರೀತಿ ನೀವು ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾದಾಗ ನೀವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ನಾವು ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗಿದ್ರಿಂದ ನಾವು ಇಂಗ್ಲಿಷ್ ಅನ್ನ ಅಬ್ಸರ್ವ್ ಮಾಡ್ಕೊಂಡ್ವಿ. ಆದ್ರೆ ನಾವು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ರೇನೆ ನಮ್ಮ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ. ನಾವು ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡೋದಿಕ್ಕೆ ಕೆಲವು ಮೆಥಡ್ಸ್ ಅನ್ನ ನೋಡೋಣ. ನಂಬರ್ 1, ಥಿಂಕ್ ಇನ್ ಇಂಗ್ಲಿಷ್. ನಾನು ಮುಂಚೆನೆ ಹೇಳ್ದಂಗೆ ಒಂದು ವಿಷಯವನ್ನ ಹೇಳ್ಬೇಕು ಅಂತ ಅನ್ಕೊಳ್ಳುವಾಗ ನಾವು ನಮ್ಮ ಮದರ್ ಟಂಗ್ ಅಲ್ಲಿ ಯೋಚನೆ ಮಾಡ್ತೀವಿ. ನಾವು ಈ ರೀತಿ ಮಾಡದೆ ಯಾವುದೇ ವಿಷಯವನ್ನ ಯೋಚನೆ ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ನಮ್ಮ ಫ್ಲೂಯೆನ್ಸಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಬೇರೆಯವ್ರ ಹತ್ರ ಮಾತಾಡೋಕ್ಕಿಂತ ದಿನಪೂರ್ತಿ ಯೋಚನೆ ಮಾಡೋದೇ ಜಾಸ್ತಿ ಇರುತ್ತೆ. ನೀವು ಈ ರೀತಿ ಯೋಚನೆ ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಮ ಫ್ಲೂಯೆನ್ಸಿಯನ್ನ ಇಂಪ್ರೂವ್ ಮಾಡ್ಕೋಬಹುದು. ಈ ಮೆಥಡ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾರು ಬೇಕಾಗಿಲ್ಲ. ನೀವು ಮಾತ್ರ ಒಬ್ಬಂಟಿಯಾಗಿ ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡಿದ್ರೆ ಸಾಕು. ಈ ರೀತಿ ಯೋಚನೆ ಮಾಡೋದು ಅಲ್ಲದೆ ಇಂಗ್ಲಿಷ್ ಅಲ್ಲಿ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಯೋಚನೆ ಮಾಡೋದ್ರಲ್ಲೂ ಬರೆಯೋದ್ರಲ್ಲೂ ವ್ಯತ್ಯಾಸ ಏನೂ ಇಲ್ಲ. ಯಾಕಂದ್ರೆ ಒಂದ್ ವಿಷಯ ಕ್ಲಿಯರ್ ಆಗಿ ಇದ್ರೆ ಮಾತ್ರ ಅದನ್ನ ವರ್ಡ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ನೀವು ಬರೆಯಕ್ಕಾಗುತ್ತೆ. ಇದರಿಂದ ಮುಂಚೆ ಮೂವಿ ನೋಡಿ ಅಬ್ಸರ್ವ್ ಮಾಡಿದ ರೀತಿ ನಿಮ್ಮಿಂದ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡೋಕ್ಕಾಗುತ್ತೆ. ನೀವ್ ಈ ರೀತಿ ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ನೀವು ಸ್ಟಕ್ ಆಗ್ತಿರೋ ಅಲ್ಲಲ್ಲಿ ನಿಮ್ಮ ಮದರ್ ಟಂಗ್ ವರ್ಡ್ಸ್ ಅನ್ನ ಹಾಕೊಳ್ಳಿ. ಈ ರೀತಿ ನೀವು ಗ್ರಾಜುವಲ್ ಆಗಿ ಇಂಗ್ಲಿಷ್ ಅಲ್ಲೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಮಾತಾಡಬೇಕಾದ್ರೆ ಇಂಗ್ಲಿಷ್ ವರ್ಡ್ಸೇ ಬರುತ್ತೆ. ನಂಬರ್ 2, ಟ್ರೈನ್ ಯುವರ್ ಟಂಗ್. ನೀವು ಇಂಗ್ಲಿಷ್ ಅಲ್ಲೇ ಯೋಚನೆ ಮಾಡೋದಕ್ಕೆ ಟ್ರೈ ಮಾಡಿದ್ಮೇಲೆ ಈ ಟ್ರಾನ್ಸ್ಲೇಷನ್ ಫೇಸ್ ಕಟ್ ಆಗಿದ್ರಿಂದ ನಿಮ್ಮ ಒಳಗಡೆ ಕ್ಲಾರಿಟಿಯಾಗಿ ನಿಮ್ಮ ಫ್ಲೂಯೆನ್ಸಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆದ್ರೆ ಆಕ್ಚುಲ್ ಆಗಿ ನೀವು ಮಾತಾಡ್ಬೇಕಾದ್ರೆ ನಿಮ್ಗೆ ಇಂಗ್ಲಿಷ್ ಮಾತಾಡಿ ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಿಮ್ಗೆ ಇಶ್ರು ವಾಶ್ರು ಅಂತ ನಾಲ್ಗೆ ರೋಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಬ್ಲಮ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ನಿಮ್ಮ ನಾಲ್ಗೆಯನ್ನ ಇಂಗ್ಲಿಷ್ ಅನ್ನ ಮಾತಾಡೋದಕ್ಕೆ ಟ್ರೈನ್ ಮಾಡಬೇಕು. ಈ ರೀತಿ ರೋಲ್ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ವೇ ಅಂದ್ರೆ
ಇಂಗ್ಲಿಷ್ ಸಾಂಗ್ಸ್ ಅನ್ನ ಹಾಡೋದು. ಒಬ್ಬ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗಿ ಇಂಗ್ಲಿಷ್ ಸಾಂಗ್ಸ್ ಅನ್ನ ಕೇಳ್ಬೇಕಾದ್ರೆ ಅದರ ಜೊತೆಗೇನೆ ನೀವು ಕೂಡ ಹಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಇಷ್ಟವಾದ ಸಾಂಗ್ಸ್ ಅನ್ನ ಹಾಡ್ಬೇಕಾದ್ರೆ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಿದ ರೀತಿನೂ ಇರುತ್ತೆ, ನಿಮ್ಮ ಟಂಗ್ ಅನ್ನ ಇಂಗ್ಲಿಷ್ ಮಾತಾಡೋದಕ್ಕೆ ಟ್ರೈನ್ ಮಾಡಿದ ರೀತಿನೂ ಇರುತ್ತೆ. ನಂಬರ್ 3, ಹ್ಯೂಮನ್ ಇಂಟ್ರಾಕ್ಷನ್. ನೀವು ಇಂಗ್ಲಿಷಲ್ಲೇ ಯೋಚನೆ ಮಾಡಿ ಹಾಡನ್ನ ಹಾಡಿ ನಿಮ್ಮ ಟಂಗ್ ಅನ್ನ ಟ್ರೈನ್ ಮಾಡಿದ್ಮೇಲೂ ಕೂಡ ನೀವು ರಿಯಲ್ ಹ್ಯೂಮನ್ ಜೊತೆ ಮಾತಾಡಿ ಅಭ್ಯಾಸ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಯಾವಾಗ್ಲೂ ಇಂಗ್ಲಿಷಲ್ಲಿ ಫ್ಲೂಯೆಂಟ್ ಆಗಕ್ಕಾಗಲ್ಲ. ಯಾಕಂದ್ರೆ ನೀವು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕು ಅಂತ ಅನ್ಕೊಳ್ಳದೆ ಇನ್ನೊಬ್ರ ಹತ್ರ ಮಾತಾಡ್ಬೇಕು ಅಂತಾನೆ. ಆದ್ರೆ ಇನ್ನೊಬ್ರ ಹತ್ರ ಇಂಗ್ಲಿಷಲ್ಲಿ ಮಾತಾಡ್ಬೇಕು ಅಂತ ಅನ್ಕೊಳ್ಳುವಾಗ ಕೆಲವು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತೀರಾ. ನಿಮ್ಮ ಫ್ರೆಂಡ್ಸ್ ಹತ್ರ ಇಂಗ್ಲಿಷಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ತಪ್ಪಾದ್ರೂ ಕೂಡ ಅವರು ಗೇಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಏನಕ್ಕೆ ಇಂಗ್ಲಿಷಲ್ಲಿ ಮಾತಾಡ್ತೀಯಾ, ನಂಗೆ ಅರ್ಥ ಆಗಲ್ಲ ಅಂತ ಹೋಗ್ಬಿಡ್ತಾರೆ. ಮನೆಯಲ್ಲಿ ಯಾರ ಹತ್ರ ಆದ್ರೂ ಇಂಗ್ಲಿಷಲ್ಲಿ ಮಾತಾಡೋಣ ಅಂದ್ರೆ ಅವರಿಗೆ ಇಂಗ್ಲಿಷೇ ಬರಲ್ಲ. ಯಾಕಂದ್ರೆ ರಿಯಲ್ ಹ್ಯೂಮನ್ ಇಂಟ್ರಾಕ್ಷನ್ ಇಲ್ಲ ಅಂದ್ರೆ ನಿಮ್ಮಿಂದ ಇಂಗ್ಲಿಷಲ್ಲಿ ಫ್ಲೂಯೆಂಟ್ ಆಗಕ್ಕಾಗಲ್ಲ. ನಂಬರ್ 4, ಯೂಸ್ ಇಂಡೈರೆಕ್ಟ್ ಸ್ಪೀಚ್. ನೀವು ಒಬ್ಬಂಟಿಯಾಗಿ ಇಂಗ್ಲಿಷ್ ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಕೇಳ್ಬೇಕಾದ್ರೆ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ರಿಪೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಒಂದು ವಿಡಿಯೋವನ್ನ ನೋಡ್ತೀರಾ, ವೆನ್ ಐ ವಾಸ್ ಅ ಚೈಲ್ಡ್ ಅಂತ ಬಂದ್ರೆ ವೆನ್ ಹಿ ವಾಸ್ ಅ ಚೈಲ್ಡ್ ಅಂತ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದ್ರೆ ಒಂದು ಶಾರ್ಟ್ 10 to 5 minutes ವಿಡಿಯೋವನ್ನ ನೋಡ್ಬಿಟ್ಟು ಆ ವಿಡಿಯೋದಲ್ಲಿ ಏನ್ ಬಂತು ಅಂತ ಸಮರೈಸ್ ಮಾಡೋ ರೀತಿ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ಈ ರೀತಿ ಒಂದು ವಿಷಯವನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾತಾಡಿ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೇನೆ ಅದೇ ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ 5 to 10 minutes ವಿಡಿಯೋವನ್ನ ಇಂಡೈರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಸಮರೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ರೀತಿ ಮಾಡಿದ್ರೆ ಸ್ವಲ್ಪ ನಿಮ್ಮ ಇಂಗ್ಲಿಷ್ ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಈ ವಿಡಿಯೋವನ್ನ ಒಂದು ರೀಕ್ಯಾಪ್ ನೋಡೋಣ. ನಾವು ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗೋದಿಕ್ಕೆ ಒಂದ್ ಮಗು ಹೇಗೆ ಒಂದು ಹೊಸ ಲ್ಯಾಂಗ್ವೇಜ್ ಅನ್ನ ಕಲ್ತ್ಕೊಳ್ಳುತ್ತೋ ಆ ರೀತಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗ್ಬೋದು. ಇಂಗ್ಲಿಷ್ ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಿಕ್ಕೆ ಒಬ್ಬ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗಬೇಕು. ಒಬ್ಬ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗೋದಿಕ್ಕೆ ಇಂಗ್ಲಿಷ್ ಮೂವೀಸ್ ಅನ್ನ ಇಂಗ್ಲಿಷ್ ಅಲ್ಲಿ ನೋಡಬಹುದು, ಇಂಗ್ಲಿಷ್ ನ ಕೇಳಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಇರೋ ವಿಡಿಯೋ ಗೇಮ್ಸ್ ಅನ್ನ ಆಟಾಡಬಹುದು, ಸಿಂಪಲ್ ಇಂಗ್ಲಿಷ್ ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಾರ್ಟೂನ್ ಅನ್ನ ನೋಡಬಹುದು, ಹಾಗೆ ಇಂಗ್ಲಿಷ್ ಸಾಂಗ್ಸ್ ಅನ್ನ ಕೇಳಬಹುದು. ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ನಾವು ಬದಲಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬಹುದು. ಅಬ್ಸರ್ವ್ ಮಾಡಿದ್ದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ 4 ಮೆಥಡ್ಸ್ ಅನ್ನ ನೋಡಿದ್ವಿ. ಅದು ಏನಂದ್ರೆ ಥಿಂಕ್ ಇನ್ ಇಂಗ್ಲಿಷ್. ಅಂದ್ರೆ ನಾವು ಯೋಚನೆ ಮಾಡ್ಬೇಕಾದ್ರೆ ಮದರ್ ಟಂಗ್ ಅಲ್ಲಿ ಯೋಚನೆ ಮಾಡದೆ ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಫೇಸ್ ಅಲ್ಲಿರೋ ಟೈಮ್ ಲ್ಯಾಗ್ ಅನ್ನ ಅವಾಯ್ಡ್ ಮಾಡ್ಕೊಂಡು ನಾವು ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗಿ ಬದಲಾಗಬಹುದು. ನಾವು ನಮ್ಮ ಟಂಗ್ ಅನ್ನ ಟ್ರೈನ್ ಮಾಡೋದ್ ಬಗ್ಗೆ ನೋಡಿದ್ವಿ. ಇಂಗ್ಲಿಷ್ ಅನ್ನ ಮಾತಾಡ್ಬೇಕಾದ್ರೆ ನಮ್ಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ರೋಲ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ. ಇದರಿಂದ ನಾವು ಇಂಗ್ಲಿಷ್ ಸಾಂಗ್ಸ್ ಅನ್ನ ಹಾಡ್ಬೇಕಂದ್ರೆ ನಮ್ಮ ಟಂಗ್ ಅನ್ನ ಟ್ರೈನ್ ಮಾಡಬೇಕು. ಎಷ್ಟೇ ನಾವು ಇಂಗ್ಲಿಷ್ ಅಲ್ಲಿ ನಮ್ಮ ಫ್ಲೂಯೆನ್ಸಿಯನ್ನ ಇಂಪ್ರೂವ್ ಮಾಡಿದ್ರು ಆಕ್ಚುಲ್ ಹ್ಯೂಮನ್ ಇಂಟ್ರಾಕ್ಷನ್ ಇದ್ರೇನೆ ನಮ್ಮ ಫ್ಲೂಯೆನ್ಸಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ರಿಯಲ್ ಟೈಮಲ್ಲಿ ಮಾಡೋ ಮಿಸ್ಟೇಕ್ಸ್ ಅನ್ನು ಕೂಡ ನಾವು ಕಂಡುಹಿಡಿಯಕ್ಕಾಗುತ್ತೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನಮ್ಮಿಂದ ಇಂಗ್ಲಿಷ್ ಮಾತಾಡಿ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ತಪ್ಪಿ ಮಾತಾಡಿದ್ರೆ ಅವರು ಗೇಲಿ ಮಾಡ್ತಾರೆ. ಅದನ್ನ ಅನ್ಕೊಂಡು ನಾವು ಮಾತಾಡೋದೇ ಇಲ್ಲ. ಕೊನೆಯದಾಗಿ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾತಾಡೋದ್ರಿಂದ ನಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿಯನ್ನ ಇಂಪ್ರೂವ್ ಮಾಡ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಯಾವುದೇ ಅಪ್ಡೇಟ್ ಅನ್ನ ಮಿಸ್ ಮಾಡದೆ ನೋಡಿ. ಚಾನೆಲ್ನ ಅದರ್ ವಿಡಿಯೋವನ್ನ ನೀವಿಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನಮ್ಮನ್ನ ಫಾಲೋ ಮಾಡ್ಕೋಬಹುದು. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.